ಜಗತ್ತು ಟ್ರಂಪ್ ಮತ್ತು ನೇತನ್ಯಾಹುನ ಯುದ್ಧ ದಾಹದಲ್ಲಿ ಅವರ ಮಂಗಾಟದೊಳಗ, ಅವರ ಕುಚೇಷ್ಟೆ ಒಳಗ, ಅವರ ಸ್ವಾರ್ಥದೊಳಗ ಇಡೀ ಜಗತ್ತು ಇವತ್ತು ಯುದ್ಧದಿಂದ ತತ್ತರಿಸಿ ಹೋಗ್ಲತ್ತದ. ಇಡೀ ಜನರ ಬದುಕೆ ಸರ್ವನಾಶ ಮಾಡೋ ದಿಕ್ಕಿನೊಳಗೆ ಅವ್ರ ಯೋಜನೆ ಅದ. ಆದರೆ ಜನತೆ ಯಾವತ್ತೂ ಅವ್ರ ಯೋಜನೆ ಯಶಸ್ವಿ ಆಗಲಿಕ್ಕೆ ಬಿಡಲ್ಲ. ಈ ಸರ್ತಿ ಕರ್ನಾಟಕದಲ್ಲಿ ರಂಜಾನ್ ಮತ್ತು ಯುಗಾದಿ ಅಕ್ಕಪಕ್ಕದಲ್ಲೇ ಬಂದವ. ಇವತ್ತು ಯುಗಾದಿ, ಹೊಸ ಚಿಗುರು, ಹೊಸ ಬದುಕು, ಹೊಸ ವರ್ಷ, ಹೊಸ ಆಲೋಚನೆ, ನಿತ್ಯ ನಿರಂತರ ಹೊಸತೆಗೆ ಒಡ್ಕೊಳ್ಳುವಂಥ ಚಲನೆಯನ್ನೇ ನಂಬಿದಂಥ ಕೃಷಿ ಸಂಬಂಧಿ ಸೌಹಾರ್ದತೆಯ ಹಬ್ಬ ಯುಗಾದಿ. ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ. ಜನತೆಯ ಬದುಕು ಹೊಸದಾಗಿ ಎದ್ದೇಳುತ್ತದೆ. ಹೊಸದಾಗಿ ಎದ್ದೇಳುವಾಗ ಶಾಂತಿ, ಸೌಹಾರ್ದತೆ, ಪ್ರೀತಿ, ದೊಸ್ತಲ ಹೊದ್ದಿನ ಸಂಸ್ಕೃತಿಯಲ್ಲಿ ನಮ್ಮ ದೇಶದ ಜನ ಯಾವತ್ತೂ ಯುಗಾದಿ ಸಂವತ್ಸರದಲ್ಲಿ ಹೊಸದಾಗಿ ಅವರು ನಳನಳಿಸಿದಾರ. ನಿಮ್ಮ ಯುದ್ಧಕ್ಕೆ, ನಿಮ್ಮ ಕ್ಷಿಪಣಿಗಳಿಗೆ, ನಿಮ್ಮ ಕ್ರೂರತೆಗೆ, ನಿಮ್ಮ ಫ್ಯಾಸಿಸಮ್ಗೆ ಜನತೆ ಹಿಮ್ಮೆಟ್ಟಿಸ್ತಾರೆ ಅಂತನ್ನೋದು ಇವತ್ತು ನಾವು ಹೊಸದಾಗಿ ಯುಗಾದಿಯ ಸಂದರ್ಭದಲ್ಲಿ ಜನತೆ ಸೌಹಾರ್ದತೆಯಾಗಿ ಆಚರಿಸ್ತಾ ಇದ್ದಾರೆ. ಸೊ ಸೌಹಾರ್ದ ಕರ್ನಾಟಕ ಈ ಬಾರಿ ಸೌಹಾರ್ದ ಯುಗಾದಿ ಮತ್ತು ಸೌಹಾರ್ದ ರಂಜಾನ್ ಆಗಿ ಆಚರಿಸ್ತಾ ಇದ್ದೀವಿ. ಇವತ್ತು ಯುಗಾದಿ, ನಾಡದ್ದು ಮುಂಜಾನೆ ರಂಜಾನ್. ನಾಡದ್ದು ಸುರ್ಕುಂಬ ಕುಡಿತೀವಿ, ಹಾಲಿನ ಖೀರು ಕುಡಿತೀವಿ, ಅದರಲ್ಲೂ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಪ್ರತಿಯೊಂದು ಇರ್ತದೆ. ಇವತ್ತು ಬೇವು ಮತ್ತು ಬೆಲ್ಲ, ಇದರಲ್ಲೂ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಇನ್ನೊಂದು ಮತ್ತೊಂದು ಇರ್ತದೆ. ಇವತ್ತಿನ ಬೇವು ಬೆಲ್ಲ, ನಾಡದ್ದಿನ ಸುರ್ಕುಂಬ, ಸಿರಿನ್ ಕುರ್ಮ, ಇವು ಎರಡೂ ಸಹಿತ ನಮ್ಮ ನಾಡಿನ ದೊಸ್ತಲ ಹೊದ್ದಿನ ಸಂಸ್ಕೃತಿಯ ಪ್ರತೀಕ. ನಾವೆಲ್ಲರೂ ಒಂದೇ. ಪ್ರೀತಿ ಮತ್ತು ಮೊಹಬ್ಬತ್, ಇಷ್ಕ್ ಮತ್ತು ಮೊಹಬ್ಬತ್, ಶರಣ ಸೂಫಿ ಸಂತರ ಈ ಪ್ರೇಮ ಯಾವತ್ತೂ ಅಳಿಸೋದಿಲ್ಲ, ನಶಿಸೋದಿಲ್ಲ. ಆ ದಿಕ್ಕಿನಲ್ಲಿ ಇವತ್ತು ಸೌಹಾರ್ದ ಕರ್ನಾಟಕ ಮತ್ತು ಸಮುದಾಯ ಸೌಹಾರ್ದ ಯುಗಾದಿ ಮತ್ತು ಸೌಹಾರ್ದ ರಂಜಾನ್ ಆಗಿ ಆಚರಿಸ್ತಾ ಇದ್ದಾರೆ. ನಮಗೆ ಸಂತೋಷ ಇದೆ. ಇಂಥ ಸಂದರ್ಭದಲ್ಲೂ ನಾಡದ್ದಿನ ಹಬ್ಬದ ಕೆಲಸವನ್ನು ಇಟ್ಟುಕೊಂಡು ನಮ್ಮ ಬಾಂಧವರು ಬಂದಿದ್ದಾರೆ. ಈ ಪ್ರೀತಿ ಪ್ರೇಮವನ್ನು ಎತ್ತಿಡಿಯೋಣ ಅನ್ನೋ ಸಲುವಾಗಿ ಇವತ್ತು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇಂದು ಯುಗಾದಿ ಹಬ್ಬ. ಇವತ್ತು ಉಗಾದಿ ಮತ್ತು ನಾಳೆ ಬಿಟ್ಟು ನಾಡದ್ದು ರಂಜಾನ್ ಹಬ್ಬ ಎರಡೂ ಪಕ್ಕಪಕ್ಕದಲ್ಲೇ ಬರುವುದರಿಂದ ಇವತ್ತು ಸೌಹಾರ್ದ ಕರ್ನಾಟಕ ಮತ್ತು ಸಮುದಾಯದ ಕಡೆಯಿಂದ ನಾವು ಸೌಹಾರ್ದ ಉಗಾದಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತೆ ನಾಡ್ದು ಕೂಡ ಸೌಹಾರ್ದ ರಂಜಾನನ್ನು ಕೂಡ ಆಚರಣೆ ಮಾಡುವುದರೊಂದಿಗೆ ನಾವೆಲ್ಲರೂ ಒಂದು, ನಮ್ಮೆಲ್ಲರಲ್ಲಿ ಹರಿಯುವ ರಕ್ತ ಮನುಷ್ಯ ರಕ್ತ ಅಂತ ಹೇಳೋದು ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿಯಾಗಿದೆ. ಯಾಕೆಂದರೆ ನಾವು ಸಮುದಾಯದಿಂದ ಜನರ ಮಧ್ಯೆನೇ ನಾವು ಇರುವುದು, ಜನರ ಮಧ್ಯೆನೇ ಮತ್ತೆ ಹೋಗುವುದು, ಎಲ್ಲರನ್ನ ಒಗ್ಗೂಡಿಸೋದು, ಜನರಿಗೆ ಪ್ರೀತಿಯನ್ನು ಹಂಚೋದು ಯುದ್ಧವನ್ನಲ್ಲ ಅಂತಕ್ಕಂಥದ್ದು ನಮ್ಮ ಹತ್ರ ಇದೆ. ಎಷ್ಟೋ ಯುದ್ಧಗಳು ಈ ಜಗತ್ತು ಕಂಡು ಹೋಗಿದೆ. ಎಲ್ಲ ಯುದ್ಧಗಳು ಸರ್ವನಾಶವನ್ನು ಮಾಡಿದೆ, ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಿದೆ, ಮನುಷ್ಯತ್ವವನ್ನೇ ಹಾಳು ಮಾಡಿದೆ. ಆದರೆ ಪ್ರೀತಿ ಮಾತ್ರ ಎಲ್ಲರನ್ನು ಮತ್ತೆ ಬೆಸೆಯುತ್ತಾ ಇವತ್ತು ಮುನ್ನುಗ್ಗುತ್ತಾ ಇದ್ದೇವೆ. ಇವತ್ತು ನಾವು ಎಲ್ಲ ಮಾನವ ಧರ್ಮದವರು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವೆಲ್ಲರೂ ಮುಂದೆ ಒಂದಾಗಿ ಪ್ರೀತಿಯನ್ನು ಹಂಚುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಸಾಂಕೇತಿಕವಾಗಿ ಇವತ್ತು ನಾವು ಉಗಾದಿ ಮತ್ತು ರಂಜಾನ್ ಹಬ್ಬವನ್ನು ಸೌಹಾರ್ದವಾದತಕ್ಕಂಥ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಹಬ್ಬದ ಲಕ್ಷಣ, ಹಬ್ಬದ ಗುಣಧರ್ಮವೇ ಅದು. ಯಾಕಂದರೆ ಹಬ್ಬ ಮಾಡುವುದರ ಮೂಲಕ ಪ್ರೀತಿಯನ್ನು ಹಂಚೋದು, ಒಬ್ಬರನ್ನೊಬ್ಬರು ಸಿಹಿಯನ್ನು ಹಂಚೋದ್ರ ಮೂಲಕ ಗೌರವಿಸೋದು ಮತ್ತು ಪ್ರೀತಿಯನ್ನು ಹಂಚೋದೇ ಹಬ್ಬದ ಮುಖ್ಯವಾಗಿರ್ತಕ್ಕಂಥ ಆಗಿದೆ. ಅದಕ್ಕಾಗಿ ಇವತ್ತು ಹಬ್ಬವನ್ನು ನಾವು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ.